ಬೇಬಿಗೆ ಮಸಾಜ್ ಮಾಡ್ತಾರೆ ಸರ್. ನಮ್ಮ ಮನೆ ಬರೋರು ಮೇಡು ಸರ್, ಅವ್ರು ಕೇಳೋದಿಲ್ಲ. ಮಗು ನೋಡ್ಕೊಳಕೊಬ್ರು ಆಂಟಿ ಬರ್ತಾರೆ, ಅವ್ರೇನು ಹೇಳ್ತಾರೆ, ಡಾಕ್ಟ್ರಸ್ ಎಲ್ಲ ಬಕವಾಸ್ ಮಾಡ್ತಾ ಇರ್ತಾರೆ, ಮಸಾಜ್ ಮಾಡಮ್ಮ ನೀನು, ತಲೆ ಕೆಡಿಸ್ಕೋಬೇಡ ಅಂತ ಬೇಬಿ 10 ದಿನ ಇದ್ದಾಗಲಿಂದಾನೆ ಮಸಾಜ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನ್ಯೂ ಬಾರ್ನ್ ಬೇಬೀಸ್ಗೆ ಅಟ್ಲೀಸ್ಟ್ 2 months ತನಕ ಕೇಳ್ಕೊಳ್ಳಿ, ಎರಡು ಫಿಂಗರ್ ನೋಡಿ, 2 months ತನಕ ಮಸಾಜ್ ಮಾಡಂಗಿಲ್ಲ. ಯಾಕೆ? ಅವ್ರದ್ದು ಜಾಯಿಂಟ್ಸ್ ಡೆಲಿಕೇಟ್ ಇರ್ತದೆ, ಲಿಗಮೆಂಟ್ಸ್ ಸೆನ್ಸಿಟಿವ್ ಇರ್ತದೆ, ಬೋನ್ಸ್ ಎಲ್ಲ ಡೆಲಿಕೇಟ್ ಇರ್ತದೆ. ಮೋರ್ ದೆನ್ 20%, 100ರಲ್ಲಿ 20 ಮಕ್ಕಳಿಗೆ ಈ ಥರ ಮಸಾಜ್ ಮಾಡಿ ಶೋಲ್ಡರ್ ಡಿಸ್ಲೊಕೇಶನ್ ಆಗಿದೆ, ಹಿಪ್ ಡಿಸ್ಲೊಕೇಶನ್ ಆಗಿದೆ. ಅಂದರೆ ಹಿಪ್ ಮೂಳೆ ಹೊರಗೆ ಬಂದ್ಬಿಟ್ಟಿದೆ, ಶೋಲ್ಡರ್ ಬಂದಿದೆ. ದಯವಿಟ್ಟು ಮಾಡಬೇಡಿ. ಅಂಥ ಮೇಡ್ಗಳು, ಅಂಥ ಕೆಲಸ ಮಾಡೋರು, ಆಂಟಿಗಳು, ದಾಯಿಗಳು ಮನೆಗಿದ್ರೆ ಅವ್ರಿಗೆ ಚೇಂಜ್ ಮಾಡಿ. ಸುಮಾರಿದ್ದಾರೆ, ಬೆಂಗಳೂರಲ್ಲಿ ಸಿಗ್ತಾರೆ. ಸೊ ದಯವಿಟ್ಟು ಮಸಾಜ್ 2 months ತನಕ ಮಾಡಬೇಡಿ. ಮಸಾಜ್ ಮಾಡಿದ್ರು ವೀಕ್ಲಿ 1-2 ಸಲ 3 ಸಲ ಡೈಲಿ ಅವಶ್ಯಕತೆ ಇಲ್ಲ. ಮಸಾಜಲ್ಲಿ ಸ್ವಲ್ಪ ನಿದ್ದೆ ಚೆನ್ನಾಗಿ ಬರುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ ಅಷ್ಟೇ. ಏನು ಮಸಲ್ ಸ್ಟ್ರಾಂಗ್ ಆಗಿ, ಬೋನ್ ಸ್ಟ್ರಾಂಗ್ ಆಗಿ ಏನು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಕೆಲವು ಸಲ ಮಸಾಜ್ ಮಾಡಿ ಮಾಡಿ ರ್ಯಾಷಸ್ ಬಂದಿದೆ, ಜಾಯಿಂಟ್ ಡಿಸ್ಲೊಕೇಶನ್ ಆಗಿದೆ. ಆಮೇಲೆ ಇವ್ರು ಮೇಡ್ ಇನ್ನೊಂದೇನೋ ಹೇಳ್ತಾರಂತೆ, ಇಡ್ಲಿ ಜೊತೆ ಸಾಂಬಾರು ತಿನ್ಸೋ. ಅವರು ಪಾಪ ಬೇಡ ಅಂದರು ಮೇಡ್. ಇಲ್ಲ ಏನು ಡಾಕ್ಟರ್ಸ್ ಹೇಳ್ತಾನೆ ಇರ್ತಾರೆ, ಇಡ್ಲಿ ಜೊತೆ ಸಾಂಬಾರು ತಿನ್ಸು, ಹೊಸ ಹೋಟ್ಲ್ ಓಪನ್ ಆಗಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಇಡ್ಲಿ ಅಂತ. ದಯವಿಟ್ಟು ಮಾಡಬೇಡಮ್ಮ, ದಯವಿಟ್ಟು. ನನ್ನ ಬೇಬೀಸ್ಗಳಿದು ತುಂಬ ಪ್ರೆಷಸ್ಸು. 2 months ತನಕ ಅಂಟು ನೋ ಮಸಾಜ್, 6 months ತನಕ ನೋ ಸಾಲಿಡ್ಸ್. ನಾನು 1000 ವೀಡಿಯೋ ಮಾಡಿಬಿಟ್ಟಿದ್ದೀನಿ, ಆದರೂ ಯೂಸ್ ಆಗ್ತಿಲ್ಲ. ಇವರೇ ಹೇಳಬೇಕೀಗ, ಬಾಯಿ ಬಿಚ್ಚಿ ಇವರೇ ಹೇಳಬೇಕು, ಏನಮ್ಮ ಮಸಾಜ್ ಮಾಡಬೇಕಾ? ಮಾಡಿದ್ರೆ ಇದು ಸ್ವಿಟ್ಜರ್ಲ್ಯಾಂಡು ಎಲ್ಲಿಗೆ ಹೋಗಿ ಮಾಡಿಸ್ಬೇಕಂತ, ಇಲ್ಲಿ ಬೇಡ ಅಂತ ಇಂಡಿಯಾದಲ್ಲಿ. ಸೊ ಮಾಡಬೇಡಿ ಮಸಾಜ್. ಬೇಬಿಗೆ 2 months ತನಕ ಮಾಡಬೇಡಿ, ಜೆಂಟ್ಲಾಗಿ ಮಾಡಿ. ಆಫ್ಟರ್ 2 months 2 to 3 times in a week ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಸಿ ಯು. ಬಾಯ್ ಬಾಯ್. ಎಂಜಾಯ್ ಪೇರೆಂಟಿಂಗ್.